ಚುನಾವಣಾ ಪೂರ್ವದಲ್ಲಿ 5 ಭರವಸೆಗಳನ್ನು ಕೊಟ್ಟಿದ್ದು ನಾವು. ಇವತ್ತು ಕಾಂಗ್ರೆಸ್ ಸರ್ಕಾರ 5 ಕೂಡ ಜಾರಿ ಮಾಡಿದ್ದೇವೆ. ಬಹಳ ಜನ ಹೇಳ್ತಾ ಇದ್ರು, ವಿರೋಧ ಪಕ್ಷದವರು, ಭಾರತೀಯ ಜನತಾ ಪಕ್ಷದವರು 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿಬಿಟ್ಟಿದ್ದಾರೆ. ಅವುಗಳನ್ನು ಜಾರಿ ಮಾಡಕ್ಕಾಗಲ್ಲ. ಒಂದು ವೇಳೆ ಜಾರಿ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿಯಾಗಿ ಹೋಗ್ತದೆ ಅಂತೇಳಿ ಹೇಳ್ತಾ ಇದ್ರು. ಇದೇ ನರೇಂದ್ರ ಮೋದಿಯವರು, ಈ ದೇಶದ ಪ್ರಧಾನಮಂತ್ರಿ, ಜಾರಿ ಮಾಡಕ್ಕಾಗಲ್ಲ. ಒಂದು ವೇಳೆ ಜಾರಿ ಮಾಡಿದ್ರೆ ಹಣಕಾಸಿನ ಮುಗ್ಗಟ್ಟು ಬರ್ತದೆ, ಟ್ರೆಜರಿ ಖಾಲಿಯಾಗ್ಬಿಡ್ತದೆ, ಸಂಬಳ ಕೊಡಕ್ ದುಡ್ಡಿಲ್ಲ. ಈಗಲೂ ಹೇಳ್ತಾರೆ ಬಿಜೆಪಿಯವರು ಈಗಲೂ ಹೇಳ್ತಾರೆ. ಏನಂತ ಅಂದ್ರೆ, ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ತಿಲಾಂಜಲಿಯನ್ನು ಇಟ್ಟಿದ್ದಾರೆ. ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ. ನಾನು ಬಿಜೆಪಿಯ ಅಶೋಕ್ ಅವರಿಗೆ, ನಾರಾಯಣ ಸ್ವಾಮಿ ಅವರಿಗೆ, ವಿಜೇಂದ್ರ ಅವರಿಗೆ ಆಹ್ವಾನ ಕೊಡುತ್ತೇನೆ. ಬೀದರ್ ಬಂದು ನೋಡಿ. ದಿವಾಳಿಯಾಗಿದ್ರೆ ಸರ್ಕಾರ ಇವತ್ತು 2025 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ, ಉದ್ಘಾಟನೆ ಮಾಡಕ್ಕಾಯ್ತಾ ಇತ್ತಾ? ಹೇಳಿ ನೀವೇ, ಮಾಡಕ್ಕಾಯ್ತಾ ಇತ್ತಾ? ಅವರು ಇವತ್ತು ಇಡೀ ರಾಜ್ಯ ತುಂಬ ಜನಾಕ್ರೋಶ, ಬೆಲೆ ಏರಿಕೆ ಆಗ್ಬಿಟ್ಟಿದೆ, ಕರ್ನಾಟಕದಲ್ಲಿ ಬೆಲೆ ಏರಿಕೆ ಆಗ್ಬಿಟ್ಟಿದೆ ಅಂತೇಳಿ ಜನಾಕ್ರೋಶ ಸಭೆಗಳನ್ನು ಮಾಡ್ತಾ ಇದ್ದಾರೆ ಕರ್ನಾಟಕದ ತುಂಬ. ಇವರಿಗೆ ಮಾನ ಮರ್ಯಾದೆ ಇದ್ರೆ, ಕಿಂಚಿತ್ತು ಜನಪರವಾದಂಥ ಕಾಳಜಿ ಇದ್ರೆ ಈ ಸುಳ್ಳು ನಾಟಕವನ್ನು ಬಂದ್ ಮಾಡಬೇಕಾಗಿತ್ತು. ಬೆಲೆ ಏರಿಕೆ ಯಾರಿಂದ ಆಯ್ತು? ಇವತ್ತು ಇಡೀ ದೇಶದಲ್ಲಿ ಬೆಲೆ ಏರಿಕೆ ಆಗಿದ್ರೆ ಕೇಂದ್ರದಲ್ಲಿ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ಕಾರಣ ಅಂತಕ್ಕಂಥದನ್ನು ತಾವು ತಿಳ್ಕೋಬೇಕಾಗ್ತದೆ. ಇವತ್ತು ಮನಮೋಹನ್ ಸಿಂಗ್ರವರ ಸರ್ಕಾರ 14ನೇ ಇಸ್ವಿವರೆಗಿತ್ತು, 2014ರವರೆಗೆ. ಅವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಎಷ್ಟಿತ್ತು? ಕ್ರೂಡ್ ಆಯಿಲ್ ಬೆಲೆ ಎಷ್ಟಿತ್ತು? ಅಂತರ ರಾಷ್ಟ್ರಗಳ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ ಬೆಲೆ ಎಷ್ಟಿತ್ತು? ಇವತ್ತೆಷ್ಟಾಗಿದೆ? ನರೇಂದ್ರ ಮೋದಿಯವರು ಹೇಳಿದ್ರು, ಅಚ್ಚೇ ದಿನ ಆಯೇಗಾ ಅಂತ ಹೇಳಿದ್ರು. ಅಚ್ಚೇ ದಿನ ಆಯೇಗಾ ಬಂತ? ಒಳ್ಳೆ ದಿನ ಬಂದಿದೆಯಾ ನಿಮಗೆ? ಮನಮೋಹನ್ ಸಿಂಗ್ ಇರುವಾಗ ಡೀಸೆಲ್ ಬೆಲೆ 46 ರೂಪಾಯಿ 59 ಪೈಸೆ ಇತ್ತು. ಪೆಟ್ರೋಲ್ ಬೆಲೆ 73 ರೂಪಾಯಿ ಇತ್ತು.
ಇವತ್ತೆಷ್ಟಾಗಿದೆ? ಎಕ್ಸೈಸ್ ಡ್ಯೂಟಿ ₹3.45 ಇತ್ತು ಪೆಟ್ರೋಲ್ ಡೀಸೆಲ್ ಮೇಲೆ, ₹9.40 ಇತ್ತು ಪೆಟ್ರೋಲ್ ಮೇಲೆ. ಇವತ್ತೆಷ್ಟಾಗಿದೆ? ಅವತ್ತು ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ ಕ್ರೂಡ್ ಆಯಿಲ್ ಬೆಲೆ ಒಂದು ಬ್ಯಾರೆಲ್ಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ₹118, ₹120ವರೆಗಿತ್ತು. 118ರಿಂದ $125ವರೆಗಿತ್ತು. ಮೊನ್ನೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ ಬೆಲೆ ಕಡಿಮೆಯಾಗಿದೆ, $65ಗೆ ಇಳಿದಿದೆ. 118, $120, $125 ಇರುವಾಗ ಡೀಸೆಲ್ ಪೆಟ್ರೋಲ್ ಬೆಲೆ ₹46.59 ಡೀಸೆಲ್ ಬೆಲೆ, ₹73 ಪೆಟ್ರೋಲ್ ಬೆಲೆ. ಆದರೆ ಇವತ್ತು $65 ಆಗಿದ್ರು ಕೂಡ ಒಂದು ಬ್ಯಾರೆಲ್ಗೆ ನೀವು ₹90ಗಿಂತ ಜಾಸ್ತಿ ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ ₹100ಗಿನ್ನ ಜಾಸ್ತಿ. ಇದಕ್ಕೆ ಯಾರು ಕಾರಣ ಅಂತಕ್ಕಂಥದ್ದನ್ನು ತಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇದಕ್ಕೆ ಕಾರಣ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರ. ಬಿಜೆಪಿಯವರಿಗೆ ಮಾನ ಮರ್ಯಾದೆ ಇದ್ದಿದ್ರೆ ಇದನ್ನ ಹೇಳಬೇಕಲ್ಲ. ಗ್ಯಾಸ್ ಬೆಲೆ ಎಷ್ಟಿತ್ತು? ಗೊಬ್ಬರದ ಬೆಲೆ ಎಷ್ಟಿತ್ತು? ಒಂದು ಗ್ಯಾಸ್ ಸಿಲಿಂಡರ್ ₹420-30 ಇತ್ತು. ಇವತ್ತು ₹1,000. ಇತ್ತೀಚೆಗೆ ₹2 ಡೀಸೆಲ್ ಮೇಲೆ, ಪೆಟ್ರೋಲ್ ಮೇಲೆ ₹2, ಮತ್ತೆ ಗ್ಯಾಸ್ ಮೇಲೆ ₹50 ಹೆಚ್ಚು ಮಾಡಿದ್ದಾರೆ. ನಾಚಿಕೆ ಆಗಲ್ಲ ಇವರಿಗೆ? ನಾಚಿಕೆ ಆಗಲ್ಲ? ಮಾನ ಮರ್ಯಾದೆ ಇದ್ರೆ? ಯಾಕೆಂದ್ರೆ ಅವರ ಆಡಳಿತದ ತಪ್ಪುಗಳನ್ನು, ಬೆಲೆ ಏರಿಕೆಯನ್ನು ದೇಶದಲ್ಲಿ ಆಗಿರ್ತಕ್ಕಂಥದ್ದನ್ನು ನಿಮ್ಮ ಗಮನವನ್ನು ಬೇರೆ ಕಡೆ ಸೆಳೆಯಲಿಕ್ಕೋಸ್ಕರವಾಗಿ ಈ ಜನಾಕ್ರೋಶ ಸಭೆಯನ್ನು ಮಾಡ್ತಾ ಇದ್ದೀರಲ್ಲ,